ಸದನದಲ್ಲೂ ಸದ್ದು ಮಾಡಿದ ಅದಾನಿ ಡಿಕೆ ಶಿವಕುಮಾರ್ ಭೇಟಿ ವಿಚಾರ. ಡಿಕೆ ಶಿವಕುಮಾರ್ ಮತ್ತು ಅದಾನಿಯವರ ಭೇಟಿಯ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಅದಾನಿಯವರನ್ನ ಬಿಜೆಪಿ ಏಜೆಂಟ್ ಅಂತ ಇದ್ರು, ಈಗ ಅವರನ್ನೇ ಕರೆಸಿದ್ರು. ಉದ್ಯಮಿ ಗೌತಮ್ ಅದಾನಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಯಾಕೆ ಬಂದ್ರು? ಎಲ್ಲಾ ಪಾರ್ಕ್ಗಳಲ್ಲಿ 5% ಜಾಗವನ್ನ ತೆಗೆದುಕೊಂಡು ಅದನ್ನ ರಿಯಲ್ ಎಸ್ಟೇಟ್ಗೆ ಕೊಡುವ ಹುನ್ನಾರ ನಡೀತಾ ಇದೆ ಅಂತ ಆರ್ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. ಗೌತಮ್ ಅದಾನಿಯವರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅದಾನಿನ ಮನೆ ಕರ್ಸ್ಕೊಂತಾರೆ, ನಾಗೇಂದ್ರನ ಮನೆ ಕರ್ಸ್ಕೊಂಡು ರಾಜೀನಾಮೆ ಕೊಡಕ್ಕಾಗಲ್ಲ. ಅದಾನಿಗೆ ಕಾರ್ಪೊರೇಟ್ ಹಾಕಿ ಕರ್ಸ್ಕೊಂತಾರೆ, ಬೈತಾರೆ ಬಿಜೆಪಿ ಏಜೆಂಟ್ ಅವನೇ ಕರ್ಸ್ಕೊಂಡು ಚರ್ಚೆ ಮಾಡ್ತಾರೆ. ಇಲ್ಲಿ ನಾಗೇಂದ್ರನ್ ಕರ್ಕೊಂಡು 5 ನಿಮಿಷ ಕೆಲಸ ರಾಜೀನಾಮೆ ಮನೆ ಕರೆಸಿ 5 ನಿಮಿಷ ಹೇಳಿದ್ರೆ ರಾಜೀನಾಮೆ ಆಗೋತತೆ. ಅದಾನಿಗೆ ಒಂದು ಗೌರವ ನಾಗೇಂದ್ರ ಒಂದ್ಸರಿ ಕೊಟ್ಬಿಡಿ, ಅವನು ಕಳ್ಸ್ಬಿಡಿ ಮನೆಗೆ. ಅದಾನಿನ ಮನೆ ಕರ್ಸ್ಕೊಂತಾರೆ, ನಾಗೇಂದ್ರನ ಮನೆ. ಅದಾನಿಯನ್ನ ಕಾಂಗ್ರೆಸ್ ಬಿಜೆಪಿ ಏಜೆಂಟ್ ಅಂತ ಹೇಳಿತ್ತು. ಆದ್ರೆ ಅದೇ ಗೌತಮ್ ಅದಾನಿಯವರ ಜೊತೆ ಸಿಎಂ ಸಭೆ ಮಾಡ್ತಿದ್ದಾರೆ. ಅದಾನಿ ಮತ್ತು ಡಿಕೆ ಶಿವಕುಮಾರ್ ಭೇಟಿಯ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ. ಸದನದಲ್ಲಿ ಈ ಬಗ್ಗೆಯೂ ಚರ್ಚೆ ಆಗಬೇಕಿತ್ತು, ಆದ್ರೆ ಡಿಕೆಶಿ ರಕ್ಷಣೆ ಮಾಡಲು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ, ಸದನ ನಡೆಯದಂತೆ ನೋಡ್ಕೊಳ್ತಿದ್ದಾರೆ ಅಂತಾನೂ ಕೂಡ ಯತ್ನಾಳ್ ಅವರು ಆರೋಪಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನ ಕೇಳಬೇಕಾಗಿತ್ತು, ಆದ್ರೆ ಇಲ್ಲಾಗ್ತಿರೋದು ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರ. ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಭೂ ಸ್ವಾಧೀನ ರಿಯಲ್ ಎಸ್ಟೇಟ್ ಸರ್ಕಾರ ಇದೆ ಅಂತ ವಿಧಾನಸೌಧದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಸಲಿಗೆ ಇಲ್ಲಿ ನಾಗೇಂದ್ರ ಅವರ ರಾಜೀನಾಮೆಗಿಂತ ಡಿಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನ ಕೇಳಬೇಕಿತ್ತು, ಆದ್ರೆ ಇಲ್ಲಿ ಹೊಂದಾಣಿಕೆ ಮಾಡಿಕೊಂಡು ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ರಕ್ಷಣೆಗೆ ನಿಂತಿದ್ದಾರೆ ಅಂತ ಯತ್ನಾಳ್ ಆರೋಪಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಾಜೀನಾಮೆ ಕೇಳಬೇಕಾಗಿತ್ತು, ಆದ್ರೆ ದುರ್ದೈವ 150 ಕೋಟಿಗೆ ಸೇಲ್ ಆಯ್ತು, 150 ಕೋಟಿಗೆ ಸೇಲ್ ಆಯ್ತು, 150 ಕೋಟಿಗೆ ಸೇಲ್ ಆಯ್ತು, 150 ಕೋಟಿಗೆ ಸೇಲ್ ಆಯ್ತು. ಡಿಕೆ ಶಿವಕುಮಾರ್ ಅವ್ರನ್ನ ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ಹೊಂದಾಣಿಕೆ ಮಾಡಿಕೊಂಡು ಈ ಸದನವನ್ನು ನಡೆದೇ ರೀತಿಯಲ್ಲಿ ಅದಾನಿ ಡಿಕೆ ಅವ್ರು ಎಲ್ಲೋದ್ರು ಅಂದ್ರೆ ಅದಾನಿ ಮನೆಗೆ ಹೋದ್ರು ಅಂತ. ಪ್ರಸ್ತಾವವನ್ನು ಈಗ ಸಭೆ ಮಟ್ಟಕ್ಕೆ ಪಾರ್ಕ್ಗಳಲ್ಲಿ 5% ಜಾಗ 26ನೇ ಸಾಲಿನ ಕರ್ನಾಟಕ ಕೈಗಾರಿಕೆಗಳ ಸೌಲಭ್ಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆ ಮುಂದಿದೆ. ಅದಾನಿ ಜೊತೆ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಡಿಕೆ ಶಿವಕುಮಾರ್ ಶಾಮೀಲಾಗಿದ್ದಾರೆ. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರೆತಿದೆ. ರಾಜ್ಯ ಮಂತ್ರಿಗಳು ಈಗ ವಿಧೇಯಕವನ್ನ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಸರ್ಕಾರ 2ರಿಂದ 11ರವರೆಗಿನ ಖಂಡಗಳು ಮತ್ತು ಅನುಸೂಚಿತ ವಿಧೇಯಕದ ಡಿಕೆ ಶಿವಕುಮಾರ್ ಕಣ್ಣು ಅಂಗವಾಗಿರಬೇಕೆನ್ನುವುದು ಸಭೆ ಮುಂದಿರುವ ವಿಷಯ. ಈ ಟನಲ್ ರೋಡ್ ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2ರಿಂದ 11ರವರೆಗಿನ ಖಂಡಗಳು ಮತ್ತು ಅನುಸೂಚಿತ ವಿಧೇಯಕದ ಅಂಗವಾದವು. ಒಂದೇ ಖಂಡ ಹೆಸರು ಮತ್ತು ಔತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿ ಇದೆ ಎಂದು ಪ್ರಸ್ತಾವವಾಗಿ ಪಟ್ಟಿದೆ. ಒಂದೇ ಖಂಡ